ಹೆಲೋ ಗೈಸ್, ನಾನು ಸತೀಶ್ ಗೈಸ್. ಆ್ಯಕ್ಚುಲಿ ಈ ಸಮ್ಮರ್ ತುಂಬ ಬಿಸಿಲದಲ್ಲ ಗೈಸ್. ಸೊ ಈ ಬಿಸಿಲು ಈ ಮೇ ತಿಂಗಳು 18th ಈ ಮೇ ತಿಂಗಳು 18th ತುಂಬ ಬಿಸಿಲದಲ್ಲ ಗೈಸ್. ಸೊ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಮೈಸೂರಿಂದ ನಾನಿವಾಗ ಕೂರ್ಗಿಗೆ ಬಂದೀನಿ ಗೈಸ್. ಕೂರ್ಗ್ ರೆಸಾರ್ಟ್ ಗೈಸ್. ಇಲ್ಲೇ 1-2 days ರೆಸ್ಟ್ ಮಾಡಿ ಮತ್ತೆ ಅಗೇನ್ ವೆಡ್ನೆಸ್ಡೇ ಮತ್ತೆ ಮೈಸೂರಿಗೆ ಹೋಗ್ತೇನೆ ಗೈಸ್. ಟುಡೇ ಈಸ್ ಮಂಡೇ ಗೈಸ್. ಎಸ್ ಗೈಸ್, ನಾನು ಬರ್ತಾ ಇಲ್ಲೇ ವೆಜಿಟೇರಿಯನ್ ಹೋಟೆಲ್ಸಲ್ಲಿ ಬೆಳಗ್ಗೆ ಇಡ್ಲಿ ಸಾಂಬಾರ್ ವಡೆ ಸೆಟ್ ದೋಸೆ ಒಂದು ಲಸ್ಸಿ ಕುಡ್ಕೊಂಬಂದೆ ಟಿಫಿನು. ಮತ್ತು ಲಂಚ್ ಟೈಮಿಗೆ ಬರೋಷ್ಟೊತ್ತಿಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ಕರ್ಡ್ ರೈಸ್ ಹೋಟ್ಲಲ್ಲಿ ತಿನ್ಕೊಂಡ್ಬಂದೆ. ಸೊ ಇವಾಗ 4 ಗಂಟೆ ಆಗ್ತದೆ ಗೈಸ್, 4-4:15 ಗೈಸ್. ಈ ಕ್ಲೈಮೇಟ್ ನೋಡಿ ಗೈಸ್, ತುಂಬ ಚೆನ್ನಾಗಿದೆ ಗೈಸ್. ಎಸ್ ಗೈಸ್, ಇಲ್ಲಿ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಗೈಸ್. ಮೆಡಿಟೇಷನ್ ಮಾಡ್ಬೇಕು ಅಂದ್ಕೊಂಡವ್ರಿಗೆ ಇದು ಒಳ್ಳೆ ಚಾನ್ಸ್ ಗೈಸ್. ನೀವು ಎಷ್ಟೊತ್ತು ಬೇಕಾದರೂ ಮೆಡಿಟೇಷನ್ ಮಾಡ್ಬೋದು ಗೈಸ್. ಮೆಡಿಟೇಷನು ತಪಸ್ಸು ಈ ಥರ ಮಾಡ್ಬೇಕಂತಿರೋರಿಗೆ ನಿಮ್ಗೆ ಇದಕ್ಕಿಂತ ಇಲ್ಲಿ ಒಳ್ಳೆ ಚಾನ್ಸ್ ಗೈಸ್. ಕೂರ್ಗಲ್ಲಿ ಈ ಒಳ್ಳೆ ಕ್ಲೈಮೇಟಲ್ಲಿ ಮೆಡಿಟೇಷನ್ ತಪಸ್ಸು ಮಾಡ್ಬೋದು ಗೈಸ್. ಸೊ ಗೈಸ್, ನಾನು ಇವತ್ತು ಮಂಡೇ ಮಾರ್ನಿಂಗ್ 11 o'clock ಬಿಟ್ಟೇನು ಗೈಸ್. ಇವಾಗ 3:30 ರೀಚ್ ಆಗೀನಿ ಗೈಸ್ ಕೂರ್ಗ್ ರೆಸಾರ್ಟು. ಸೊ ಇವಾಗ 4:15 ಆಗೋದು ಗೈಸ್. ಎಸ್ ಗೈಸ್, ಇವಾಗ 4:15 ಆಗದೆ. ಇವಾಗ ವಾಟರ್ ಕುಡ್ದೇನು ಗೈಸ್. ಇನ್ನು ಇಲ್ಲಿ ಕ್ಲೈಮೇಟ್ ಒಂಥರ ಪೀಸಾಗಿ ಸೈಲೆಂಟಾಗಿದೆ ಗೈಸ್. ಇನ್ನು ಸತ್ಯಯುಗಕ್ಕೆ ಹೋಗ್ಬೇಕಂದ್ರೆ ಗೈಸ್, ಹೋಗ್ಬೇಕಂದ್ರೆ 4 ಮೈನ್ ಧರ್ಮಸನ್ನ ಮಾಡ್ಬೇಕು ಗೈಸ್. ಒಂದು ತಪಸ್ಸು ಗೈಸ್, ತಪಸ್ಸು ಅಂದರೆ ಮೆಡಿಟೇಷನ್. ಇನ್ನೊಂದು ಟ್ರೂತ್ಫುಲ್ನೆಸ್ ಅಂದರೆ ಸತ್ಯ ಮಾತಾಡೋದು. ಆ ಟ್ರೂತ್ಫುಲ್ನೆಸ್ಸು ತಪಸ್ಸು. ಇನ್ನೊಂದು ದಯಾ ಗೈಸ್. ದಯಾ ಅಂದರೆ ಮೆರ್ಸಿ, ಕೈಂಡ್ ಕರುಣೆ, ಮೆರ್ಸಿ ಇರ್ಬೇಕು ಗೈಸ್. ಮೆರ್ಸಿ, ಕರುಣೆ, ಕೈಂಡ್ ಇರ್ಬೇಕು ಗೈಸ್. ಇನ್ನು ಅಧರ್ಮನ ನಿಲ್ಲಿಸ್ಬೇಕು ಗೈಸ್. ಅಧರ್ಮ ಮಾಡಬಾರ್ದು ಗೈಸ್. ಅಧರ್ಮ ನಿಲ್ಲಿಸ್ಬೇಕು ಗೈಸ್. ಸೊ ಇನ್ನೊಂದಿದೆ ಗೈಸ್. ಸೊ ಟೋಟಲ್ 4 ಧರ್ಮಸು ಮತ್ತು ಅಧರ್ಮ ನಿಲ್ಲಿಸಿ ಮತ್ತು ಸಾತ್ವಿಕ ಆಹಾರ ತಿನ್ನಬೇಕಂದ್ರೆ ವೆಜಿಟೇರಿಯನ್ ತಿನ್ನಬೇಕು. ಅದರಲ್ಲಿ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಇರ್ದಿರ ತಿನ್ನಬೇಕು. ಹಿಂಗೆ ತಿಂದರೆ ಸತ್ಯಯುಗಕ್ಕೆ ಹೋಗ್ಬೋದು ಗೈಸ್. ಸೊ ಇದು ನನ್ನ ಜ್ಞಾನೋದಯ ಆದಮೇಲೆ ನಾನು ತಿಳ್ಕೊಂಡಿರೋ ಸ್ವಲ್ಪ ಹೇಳ್ತಾ ಇದ್ದೀನಿ ಅವಾಗ ಗೈಸ್. ಸೊ ಅದು ಗೈಸ್. ಸೊ ತಪಸ್ಸಂದರೆ ನೀವು ಮಾಡೋ ಕೆಲಸದಲ್ಲಿ ತಪಸ್ಸು ಮಾಡಬೇಕು. ಆಮೇಲೆ ತಪಸ್ಸು ಮಾಡಬೇಕು, ಮೆಡಿಟೇಷನ್ನು ಮಾಡಬೇಕು, ತಪಸ್ಸು ಮಾಡಬೇಕು. ಕೆಲಸ ಆಗಲಿ ಏನಾದ್ರು ನೀವು ಮಾಡ್ತಾಯಿದ್ರೆ ಅದನ್ನು ಒಂದು ತಪಸ್ಸು ಥರ ಮಾಡಬೇಕು ಗೈಸ್. ಎಸ್ ಗೈಸ್, ಅದು ತಪಸ್ಸು ಗೈಸ್. ಟ್ರೂತ್ಫುಲ್ನೆಸ್, ಸತ್ಯ ಅಂದರೆ ನೀವು ಒಳ್ಳೇದು ಮಾಡಿರಲಿ ಕೆಟ್ಟದ್ದು ಮಾಡಿರಲಿ ನಿಜಾನೇ ಹೇಳಬೇಕು ಗೈಸ್. ಎಸ್ ಗೈಸ್, ಒಳ್ಳೇದು ಮಾಡಿರಿ ಕೆಟ್ಟದ್ದು ಮಾಡಿರಿ ಇಲ್ಲ ಏನನ್ನ ಮಾಡಿರಿ ನಿಜಾನೇ ಹೇಳಬೇಕು. ಅದು ಒಂದು ಟ್ರೂತ್ಫುಲ್ನೆಸ್ ಗೈಸ್. ಇನ್ನೊಂದು ಕರುಣೆ ಗೈಸ್, ಮೆರ್ಸಿ, ದಯಾ ಅಂದರೆ ಕರುಣೆ ಅಂದರೆ ಗೈಸ್. ಏನಾನ ತಪ್ಪು ಮಾಡಾರ ಇಲ್ಲ ಏನಾನ ತಪ್ಪಾಗತ್ತೆ ಅಂದರೆ ನೀವು ಇಮಿಡಿಯೇಟ್ ಅದಕ್ಕೆ ಎಗೇನೆಸ್ಟ್ ಹೋಗಿ ನೀವು ಅದ್ರ ಮೇಲೆ ನೀವು ಇದು ಮಾಡ್ಬಿಡೋದು, ಮೆರ್ಸಿ ತೋರಿಸ್ಬೇಕು. ಒಂದು ವೇಳೆ ಕರೆಕ್ಟಾಗಿ ಮಾಡಿದರೆ ಕೂಡ ನಿಮಗೆ ಸಿಟ್ಟು ಬಂದರೆ ನೀವು ಮೆರ್ಸಿ ತೋರಿಸ್ಬೇಕು. ಸೊ ನೀವು ಮೆರ್ಸಿ ತೋರ್ಸೋಕೆ ಆಪ್ಷನ್ ಇದ್ದರೆ ಅಲ್ಲಿ ಮೆರ್ಸಿ ತೋರಿಸಿ ಗೈಸ್. ಎಸ್ ಗೈಸ್, ಅದು ಕರುಣೆ ಗೈಸ್. ಸೊ ಸತ್ಯ, ದಯಾ, ತಪಸ್ಸು ಇವು 3 ಇರಬೇಕು ಗೈಸ್. ಇನ್ನೊಂದು ಅಧರ್ಮ ಮಾಡಬಾರ್ದು ಗೈಸ್. ಅಧರ್ಮ ಮಾಡಬಾರ್ದು ಗೈಸ್. ಎಸ್ ಗೈಸ್, ಇನ್ನೊಂದು ಸಾತ್ವಿಕ ಆಹಾರ ತಿನ್ಬೇಕು ಗೈಸ್. ಸಾತ್ವಿಕ ಆಹಾರ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ವೆಜಿಟೇರಿಯನ್ ಫುಡ್ ತಿನ್ನಬೇಕು. ಫ್ರೂಟ್ಸ್ ತಿನ್ಬೋದು. ಅದನ್ನು ಸಾತ್ವಿಕ ಆಹಾರ ಅಂತ
ಸೊ ಇವೆಲ್ಲ ಸತ್ಯಯುಗಕ್ಕೆ ಹೋಗೋಕ್ಕೆ ಒಂಥರ ಗೈಸ್ ಒಂದು ಮಾರ್ಗ ಥರ, ಇಲ್ಲ ಸತ್ಯಯುಗಕ್ಕೆ ಹೋಗೋಕ್ಕೆ ಒಂದು ರೂಟ್ ಥರ ಗೈಸ್. ಸೊ ಅದು ಗೈಸ್. ಇನ್ನು ಇದು ಒಳ್ಳೆ ಕ್ಲೈಮೇಟ್ ಇದೆ ಗೈಸ್ ಈ ರೆಸಾರ್ಟಲ್ಲಿ. ನೀವು ಯಾವುದೇ ರೆಸಾರ್ಟ್ ಆಗಲಿ ಫಾರೆಸ್ಟ್ಗಾಗಲಿ ಹೋದರೆ ಅದು ತುಂಬ ಪೀಸ್ ಅನಿಸೋದ್ರಿಗಿನ ವಿಲೇಜಸ್ ಮೆಡಿಟೇಷನ್ ಮಾಡ್ಬೋದು ಗೈಸ್. ಮೆಡಿಟೇಷನ್ ಮಾಡಿದ್ರೆ ಅವಾಗ ನಿಮಗೆ ಬ್ರೈನ್ ಫ್ರೀ ಆಗುತ್ತೆ, ಬ್ರೈನಲ್ಲಿರೋ ಟೆನ್ಷನ್ಸ್ ಕಮ್ಮಿ ಆಗುತ್ತೆ ಗೈಸ್. ನಿಮ್ಮ ಬ್ರೈನಲ್ಲಿ ಏನೇನು ಟೆನ್ಷನ್ಸ್ ಇರುತ್ತೋ ಅದೆಲ್ಲ ಕಮ್ಮಿಯಾಗಿ ನಿಮಗೆ ಪೀಸ್ ಬರ್ತದೆ ಗೈಸ್, ಅಂದರೆ ಶಾಂತಿ ಬರ್ತದೆ ಗೈಸ್. ಎಸ್ ಗೈಸ್. ಸೊ ಅದು ಗೈಸ್, ನಾನು ಇನ್ನೂ ಈ ಕೂರ್ಗದು ಇನ್ನೂ ಸ್ವಲ್ಪ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ ಗೈಸ್. ನಿಮ್ಗೇನೇ ಡೌಟ್ಸ್ ಇದ್ದರೆ ಕೂಡ ಕಾಮೆಂಟ್ ಮಾಡಿ ಗೈಸ್. ಅಷ್ಟೇ ಗೈಸ್. ಥ್ಯಾಂಕ್ ಯು ಗೈಸ್.